ಎಸ್, ಮೋದಿಯಿಂದ ಬಂಪರ್ ಆಫರ್ ಎಲ್ಲ ವರ್ಗದ ಜನರಿಗೆ ಕೆಲವೊಂದು ನಿರೀಕ್ಷೆಗಳು ಹುಟ್ಟಿದ್ವು. ಆ ನಿರೀಕ್ಷೆಗಳಿಗೆ ತಕ್ಕಂತೆ ಯೋಜನೆಗಳು ಇವ್ಯಾ? ಎಸ್ ಸರ್, ಇವತ್ತಿನ ಭಾಷಣದ ನಿರೀಕ್ಷೆಗಳಿಗೆ ತಕ್ಕಂತ ಭಾಷಣನ ಅಥವಾ ಮೊದಲಿಗೆ ಹೈಲೈಟ್ಸ್ ಹೇಳ್ಬಿಡೋಣ ಸರ್? ಮೊದಲ 20 ನಿಮಿಷ ದೇಶವನ್ನು ಉದ್ದೇಶಿಸಿ ಮಾತನಾಡಿದಂಥ ನರೇಂದ್ರ ಮೋದಿ ಅವರು ಬಹಳ ಸೌಮ್ಯವಾದಂತಹ ಭಾಷಣವನ್ನು ಇವತ್ತು ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಬಹುದೊಡ್ಡ ಟೀಕೆಗಳಾಗಲಿ ಟಿಪ್ಪಣಿಗಳಾಗಲಿ ಅಥವಾ ಯಾರದೋ ಕಾಲೆಳೆಯುವುದಾಗಲಿ ಅಥವಾ ಬಹುದೊಡ್ಡ ರಾಜಕೀಯ ಸ್ಟೇಟ್ಮೆಂಟ್ ಮಾಡುವುದಾಗಲಿ ಮಾಡಲಿಲ್ಲ. ಆದರೆ ಅಂತಿಮವಾಗಿ ಫಸ್ಟ್ ಒಪಿನಿಯನ್ ಅಂತ ತಗೊಳ್ಬೋದು ಅನ್ನೋದಾದರೆ ದೇಶ ನಿರೀಕ್ಷೆ ಮಾಡಿದ್ದದ್ದು ಬೆಟ್ಟದಷ್ಟು ಇತ್ತು. ಹಲವಾರು ದೊಡ್ಡ ಘೋಷಣೆಗಳು ಹೊರಕ್ಕೆ ಬಂದುಬಿಡ್ಬೋದು ಅಂದ್ಕೊಂಡಿದ್ರು. ಆದರೆ ಅಂತಹ ಘೋಷಣೆಗಳು ಅಂತ ದೊಡ್ಡ ಘೋಷಣೆಗಳು ಅನ್ನೋದನ್ನು ಅವ್ರು ಯಾವುದನ್ನು ತೋರಿಸ್ತಾ ಇಲ್ಲ ಅಂತ ಕಾಣುತ್ತೆ. ಮೇಲ್ನೋಟಕ್ಕೆ ಒಂದೆರಡು ಸ್ಕೀಮ್ಗಳನ್ನು ಬಿಟ್ಟರೆ, ಆದರೆ ಹಣನ ವಿತ್ಡ್ರಾ ಮಾಡೋದ್ರಲ್ಲಾಗಲಿ ಅಥವಾ ಮತ್ತೊಂದರಲ್ಲಾಗಲಿ ಯಾವ ಇಂಡಿಕೇಶನ್ಸ್, ಯಾವುದೇ ಸಂಕೇತಗಳನ್ನು ಅವರು ಕೊಟ್ಟಿಲ್ಲ. ಆಲ್ ರೈಟ್. ಎಲ್ಲ ಬ್ಯಾಂಕ್ಗಳಲ್ಲಿ ಮತ್ತು ಈ ವ್ಯವಹಾರ ಸುಲಲಿತವಾಗಿ ನಡೆಯೋದಕ್ಕೆ ಬೇಕಾಗಿರುವಂತಹ ಜವಾಬ್ದಾರಿ ವ್ಯಕ್ತಿಗಳಿಗೆ ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದೀವಿ, ಆದಷ್ಟು ಬೇಗ ವ್ಯವಸ್ಥೆ ಸರಿ ಹೋಗ್ಲಿ ಅನ್ನೋದನ್ನ ಮಾತ್ರ ಹೇಳಿದ್ರೆ ಹೊರತು ಪರ್ಟಿಕ್ಯುಲರ್ ಆಗಿ ಒಂದು ಟೈಮ್ ಲಿಮಿಟ್ ಇಷ್ಟರೊಳಗೆ ಮಾಡ್ಬಿಡ್ತೀವಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಲ್ಲ ಸರ್ ಅವ್ರ ಬಾಯಿಂದ. ಆಲ್ ರೈಟ್. ಮಾತುಗಳನ್ನು ಹೇಳ್ತಾ ಬಂದಿದ್ದಾರೆ. ಮೊದಲಿಗೆ ನಮ್ಮಲ್ಲಿ ಬಳಿರುವಂತಹ ಫಸ್ಟ್ ರೆಸ್ಪಾನ್ಸ್ ತಗೊಳ್ಳೋಣ. ರುದ್ರಮೂರ್ತಿ, ಫಸ್ಟ್ ಕಾಮೆಂಟ್ ಪ್ಲೀಸ್, ಕ್ವಿಕ್ಲಿ. ಸರ್, ನೀವು ಹೇಳಿದ ಮಾತು ಖಂಡಿತ ಒಪ್ಕೊಳ್ತೀನಿ. ಏನಂದ್ರೆ ನನಗೂ ಕೂಡ ಅಗ್ರೆಸಿವ್ ಮೋದಿ ನೋಡ್ತೀನ ಇವತ್ತು ಅನ್ನೋದಿತ್ತು. ಅವರ ಎಂಟೈರ್ ಭಾಷಣ ನಾನು ಕೇಳಿದ್ರೆ ಏನು ಅನ್ನಿಸ್ತಿತ್ತು, ಇವತ್ತು ಅಗ್ರೆಸಿವ್ ಮೋದಿ ಹೋಗಿ ಸೌಮ್ಯ ಮೋದಿ ಆಗಿದ್ದಾರೆ. ನನಗೇನು ಅನ್ನಿಸ್ತಿದೆ ಓವರ್ ಆಲ್ ಒಂದು ಕ್ವಿಕ್ ರಿಯಾಕ್ಷನ್ ಅಲ್ಲಿ ಹೇಳಬೇಕು ಅಂದ್ರೆ ಮೆಚೂರಿಟಿ ಜಾಸ್ತಿ ಕಾಣಿಸ್ತಿದೆ ಇವತ್ತು ಅಂತ ಅನ್ನಿಸ್ತಿದೆ ನನಗೆ ಒಂದು. ಆಮೇಲೆ ಅವರು ಏನೇ ಘೋಷಣೆಗಳನ್ನ ಕೊಟ್ಟಿರ್ಬೋದು, ಒಂದ್ ಕಡೆ ರೈತರಿಗಾಗಿರ್ಬೋದು, ಮತ್ತೊಂದ್ ಕಡೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರೋ ತರ ಹೌಸಿಂಗ್ ಸೆಕ್ಟರ್ ಅಥವಾ ಸಾಲದ ಬಗ್ಗೆ ಅವ್ರು ಏನು ಸಬ್ಸಿಡಿಗಳನ್ನ ಕೊಡ್ತಿದ್ದಾರೆ ಅದ್ರ ಕಡೆ ಆಗಿರ್ಬೋದು, ಆಮೇಲೆ ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ಕಡಿಮೆ ಮಾಡಿರೋದಾಗಿರ್ಬೋದು, ಹೆಲ್ತ್ ಕಡೆ ಏನು ಗರ್ಭಿಣಿಯರಿಗೆ 6,000 ರೂಪಾಯಿ ನೇರವಾಗಿ ಅಕೌಂಟ್ ಕೊಡ್ತೀನಿ ಅಂತ ಆಗಿರ್ಬೋದು, ಅವ್ರು ಹೇಳಿರೋ ಎಲ್ಲಾ ಮಾತುಗಳಲ್ಲಿ ನನಗೇನು ಸೂಚನೆ ಕೊಡ್ತಾ ಇದೆ ಅಟ್ಲೀಸ್ಟ್ ಅಂದ್ರೆ ಈ ಸಾಹುಕಾರರು ಹಾಗೂ ಬಡವರ ಮಧ್ಯ ಏನು ಈ ತಾರತಮ್ಯ ಮತ್ತೆ ಅದರ ಆ ಗ್ಯಾಪ್ ಇತ್ತು ಅದನ್ನ ಕಡಿಮೆ ಮಾಡೋದಕ್ಕೆ ನಾನು ಒತ್ತನ್ನು ಕೊಟ್ಟಿದ್ದೀನಿ ಅನ್ನೋದನ್ನ ಮಾತ್ರ ನನಗೆ ಕಾಣಿಸ್ತಿತ್ತು. ಎಲ್ಲೂ ಕೂಡ ಡಿಮಾನಿಟೈಸೇಷನ್ ಇಂದ ಎಷ್ಟು ದುಡ್ಡು ಬಂದಿದೆ ಹಾಗೂ ಎಲ್ಲೂ ಕೂಡ ಈ ಕ್ಯಾಶ್ಲೆಸ್ ಬಗ್ಗೆ ಒಂಚೂರು ಮಾತನಾಡಿದ್ರು, ಆದ್ರೆ ಎಲ್ಲೂ ಕೂಡ ಈ ಡಿಮಾನಿಟೈಸೇಷನ್ ಡೇಟಾ ಕೊಡ್ಲಿಲ್ಲ. ನನ್ನ ಪ್ರಕಾರ ನಿನ್ನೆ ತಾನೇ ಮುಗ್ದಿರೋದ್ರಿಂದ ಹಾಗೂ ಇನ್ನ 31 ಮಾರ್ಚ್ ವರೆಗೂ ಹೋಗಿ RBIಗೂ ಡೆಪಾಸಿಟ್ ಮಾಡಬಹುದು ಅಂತ ಇನ್ನೊಂದು ಕಂಡೀಷನ್ ಇರೋದ್ರಿಂದ ಹಾಗೂ ಈ ಡೇಟಾ ಬರೋದಕ್ಕೆ ಇನ್ನೊಂದು 2-3 ದಿವಸ ಆಗ್ಬೋದಾ ಅನ್ನೋದನ್ನ ನಾನು ಯೋಚನೆ ಮಾಡ್ತಿದ್ದೀನಿ. ಅಷ್ಟು ಬೇಗ ಅವ್ರಿಗೆ ಎಕ್ಸಾಕ್ಟ್ ಡೇಟಾ ಕೊಡೋದಕ್ಕೆ ಆಗದೆ ಇತ್ತೇನೋ ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಇದಿಷ್ಟು ಸಂಕ್ಷಿಪ್ತವಾಗಿ ನಾನು ಹೇಳ್ಬೋದು. ಆಲ್ ರೈಟ್. ಇದು ನರೇಂದ್ರ ಮೋದಿ ಅವರ ಭಾಷಣದ ಆಯ್ದ ಭಾಗಗಳನ್ನು ರುದ್ರಮೂರ್ತಿ ಅವರು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ರು. ಈಗ ನಾನು ಒಂದು ಕ್ವಿಕ್ ಆಗಿ ನಿಮ್ಮನ್ನು ರನ್ ಥ್ರೂ ಮಾಡಿಬಿಡ್ತೀನಿ ಏನೇನಾಯಿತು ಈ ಭಾಷಣದಲ್ಲಿ ಅಂತ. ಕರೆಕ್ಟಾಗಿ 7:30 ಭಾಷಣವನ್ನು ಆರಂಭ ಮಾಡಿದ್ದಂಥ ನರೇಂದ್ರ ಮೋದಿ ಅವರು 8:14 ರಫ್ಲಿ ಅರೌಂಡ್ ಒಂದು 40-45 ನಿಮಿಷಗಳ ಭಾಷಣ. ಮೇಲ್ನೋಟಕ್ಕೆ ಈ ಭಾಷಣದಲ್ಲಿ ಆರಂಭದಲ್ಲಿ ಅಸೌಮ್ಯತೆ, ಅಂತ್ಯಕ್ಕೆ ಬಂದಾಗ ಬಹಳ ಆಕ್ರಮಣಕಾರಿಯಾಗಿ ಹೋಗ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಆ ಲೆಕ್ಕಾಚಾರಗಳು ಇಲ್ಲ. ಸೌಮ್ಯವಾಗಿ ಆರಂಭವಾಗಿರುವಂಥ ಈ ಭಾಷಣ ಎಮೋಷನಲಿ ಸರ್ಚಾರ್ಜ್ ಆಗಿರಲಿಲ್ಲ, ಟಿಪಿಕಲ್ ಆಫ್ ನರೇಂದ್ರ ಮೋದಿ. ಆದರೆ ಜನರನ್ನ ಒಂದು ರೀತಿ ನೀವು ಇದರಲ್ಲಿ ಪಾಲುದಾರರು, ನೀವು ನನ್ನ ಜೊತೆ ಯುದ್ಧದಲ್ಲಿದ್ದೀರಿ ಅನ್ನುವಂತಹ ಭಾವನಾತ್ಮಕವಾಗಿ ಅವರನ್ನು ಒಳಗೆ ಎಳೆದುಕೊಳ್ಳುವಂತಹ ಪ್ರಯತ್ನವೇ ಹೆಚ್ಚು ಕಾಣಿಸ್ತಾ ಇತ್ತು. ಯುದ್ಧದ ರೀತಿ ಅದನ್ನು ಬಿಂಬಿಸುತ್ತಾ ಹೋದರು. ಯುದ್ಧ ಸಾರಿದ್ದಾರೆ ಜನ. ಇದು ಸ್ವಚ್ಛತಾ ಯಜ್ಞ. ಪ್ರಾಮಾಣಿಕರಿಗೆ ಇನ್ನು ನಾವು ಈ ಸರ್ಕಾರ ಒಬ್ಬ ಸ್ನೇಹಿತನಾಗಿ ಇರುತ್ತದೆಯೇ ಹೊರತು ಅಪ್ರಾಮಾಣಿಕರ ಎಲ್ಲ ರಸ್ತೆಗಳನ್ನು ಬಂದ್ ಮಾಡುತ್ತಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ರು. ಯಾವ ರೀತಿ ಅನ್ನೋದನ್ನ ಗೊತ್ತಿಲ್ಲ. ಆದರೆ ಜನ ಪಟ್ಟಿರುವ ಕಷ್ಟಗಳ ಅರಿವು ನನಗಿದೆ ಅನ್ನೋ ಪಾಯಿಂಟ್ಗಳನ್ನು ತರ್ತಾ ಬಂದರು. ಆ ಅರಿವು ನನಗೆ ಹಲವಾರು ಪತ್ರಗಳು ಅಥವಾ ಇನ್ನೊಂದು ಮುಖೇನುಗಳಲ್ಲಿ ಬಂದಿದೆ, ನಿಜ ನನಗೆ ಗೊತ್ತಿದೆ. ಆದರೆ ಯಾಕೆ ಸುಮ್ಮನಿದ್ರು ಅಂತಂದರೆ ಸಾಕಾಗೋಗಿತ್ತು ಜನಕ್ಕೆ, ಹಾಗಾಗಿ ಸುಮ್ಮನಿದ್ರು ಜನ, ಅದನ್ನು ಸಹಿಸಿಕೊಂಡ್ರು. ನೀವು ಭಾಳ ಗ್ರೇಟ್ ಅಂದರು. ಅಫ್ಕೋರ್ಸ್ ನನ್ನ ಕೊನೆಗೆ ಹೇಳ್ದಂಗೆ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸಿನ ಅಧಿಕಾರಿಗಳಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳಿದ್ರು. ದಿ ಆನೆಸ್ಟ್ ವಾಂಟ್ಸ್ ಫ್ರೀಡಮ್ ಫ್ರಮ್ ಕರಪ್ಷನ್ ಅಂತಂದರೆ ಭಾಳ ಪ್ರಾಮಾಣಿಕರಾಗಿರುವಂಥವರಿಗೆ ಒಂದು ರೀತಿ ಈ ಭ್ರಷ್ಟಾಚಾರದಿಂದ ಒಂದು ಸ್ವಾತಂತ್ರ್ಯ ಬೇಕಿತ್ತು. ಹಾಗಾಗಿ ಈ ಯಜ್ಞಕ್ಕೆ ಅವರು ನಮಗೆ ಸಹಾಯವನ್ನು ಮಾಡಿದ್ದಾರೆ ಅನ್ನುವಂತಹ ಮಾತನ್ನು ಯಾರ್ಯಾರು ಏನೇನೇ ಪ್ರಯತ್ನ ಪಟ್ಟರು ಅದಕ್ಕೆ ಅವರು ಬಗ್ಗಲಿಲ್ಲ ಅನ್ನೋದನ್ನು ನರೇಂದ್ರ ಮೋದಿ ತಮ್ಮ ಭಾಷಣದಲ್ಲಿ. ಹಾಗಾದರೆ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಕೊಟ್ಟಿರುವಂತಹ ಪ್ರಮುಖ ಅಂಶಗಳೇನು, ನಿರೀಕ್ಷೆಗಳೇನಿತ್ತು ಇಲ್ಲಿ ಜನಧನ್ ಬರಲಿಲ್ಲ. 24,000 ರೂಪಾಯಿ ಕ್ಯಾಶ್ ಲಿಮಿಟ್ ಏನಿದೆ ನಿಮಗೆ ಡ್ರಾ ಮಾಡ್ಕೊಳ್ಳೋಕ್ಕೆ ವಾರಕ್ಕೆ, ಅದರದ್ದು ವ್ಯತ್ಯಾಸ ಕಾಣಿಸ್ಲಿಲ್ಲ. ನಾಳೆ ಬೆಳಗ್ಗೆಯಿಂದ ನೋಟುಗಳ ಸಮಸ್ಯೆ ಪರಿಹಾರ ಆಗುತ್ತಾ ಅನ್ನೋದಕ್ಕೆ ಉತ್ತರ ಇರಲಿಲ್ಲ. ಇನ್ನು ಜನ್ಧನ್ ಅಕೌಂಟ್ ಒಳಗೆ ದುಡ್ಡನ್ನು ಹಾಕ್ತಾರ ಅಂತ ನೀವೆಲ್ಲ ಕೇಳ್ತಾ ಇದ್ರಿ, ಆ ಯಾವ ಪ್ರಸ್ತಾಪವೂ ಇಲ್ಲ. ಇನ್ನು ಕ್ಯಾಶ್ ವಿಚಾರಗಳಲ್ಲಿ ಅಂದರೆ ಇಟ್ಕೊಳ್ಳೋದು ಅಥವಾ ಬ್ಯಾಂಕ್ನಲ್ಲಿ ಹಾಕೋದು ವಿಚಾರದಲ್ಲಿ ಯಾವ್ದಾದ್ರು ನಿಯಮಗಳ ವಿಚಾರದಲ್ಲಿ ಅದು ಯಾವುದು ಬರಲಿಲ್ಲ.
ರೈತರ ಸಾಲ ಮನ್ನಾ ಬಗ್ಗೆ ಸಣ್ಣ ಇಂಡಿಕೇಶನ್ಸ್ ಅನ್ನು ಓಪನ್ ಅಪ್ ಮಾಡ್ದಂಗೆ ಕಾಣಿಸ್ತಾ ಇದೆ DCC ಮತ್ತು ಕೋಆಪರೇಟಿವ್ ಬ್ಯಾಂಕ್ಸ್ನಲ್ಲಿ. ಅದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೇಳ್ತಾರೆ ಅಂತ ನೋಡಬೇಕು, ಬಟ್ ನೇರ ಪ್ರಕಟಣೆ ಇಲ್ಲ. ಹಾಗಿದ್ದರೆ ನರೇಂದ್ರ ಮೋದಿ ಅವರ ನಿರೀಕ್ಷೆಗಳಿಗೆ ಹೋಲಿಕೆ ಮಾಡಿದ್ರೆ ಈ ಡಿಜಿಟಲ್ನಲ್ಲಿ ಪುಷ್ ಮಾಡ್ತಾರೆ ಪೇಮೆಂಟ್ಗಳನ್ನ ಅನ್ನೋದು ನಾವು ಮೊದಲೇ ಹೇಳಿದ್ವಿ. ಈಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಭೀಮ್ ಆ್ಯಪನ್ನು ನೀವು ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅನ್ನೋದವ್ರು ಆಗಿತ್ತು. ಬೆನಾಮಿ ಆಸ್ತಿಗಳನ್ನು ಬಿಡೋದಿಲ್ಲ, ಕಪ್ಪು ಹಣ ಇಟ್ಕೊಂಡವ್ರನ್ನ ಬಿಡೋದಿಲ್ಲ, ಬ್ಯಾಂಕ್ಗಳಿಗೆ ತಂದು ದುಡ್ಡನ್ನು ತುಂಬಿದ್ದವ್ರನ್ನು ಬಿಡೋದಿಲ್ಲ ನಾವು ಅಂತಂದಿದ್ದಾರೆ. ಅಂದರೆ ಅರ್ಥ ಬೇನಾಮಿ ಹಾಗೂ ಬ್ಯಾಂಕ್ಗಳಿಗೆ ತಮ್ಮ ಜನ್ಧನ್ ಅಕೌಂಟ್ ಇರ್ಬೋದು ಅಥವಾ ಇನ್ಯಾವುದೇ ಅಕೌಂಟ್ ಇರ್ಬೋದು, ಆ ಅಕೌಂಟ್ಗಳಿಗೆ ದುಡ್ಡನ್ನು ತುಂಬಿರುವಂಥವರ ಬೆನ್ನ ಹಿಂದೆ ಬೀಳ್ತೀವಿ ಅನ್ನೋ ಲಕ್ಷಣ ಸಂಕೇತಗಳನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಆದಾಯ ತೆರಿಗೆ ಇಲಾಖೆಗಳು ಹಾಗಾದರೆ ಇನ್ನಷ್ಟು ಚುರುಕಾಗ್ಬೋದು. ಹಾಗಾದ್ರೆ ಕೊಟ್ಟಿದ್ದು ಏನು ಮೋದಿ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರಬೇಕು. ಸರ್, ನೀವು ಕೊಟ್ಟಿದ್ದೇನು ಅಂತ ಕೇಳೋದಕ್ಕಿಂತ ಮುಂಚೆ ಈ ನೋಟ್ ಬ್ಯಾನ್ ಮಾಡಿರೋದ್ರಿಂದ ಸರ್ಕಾರಕ್ಕೆ ಏನ್ ಲಾಭ ಆಗಿದೆ ಅದನ್ನ ತಕ್ಷಣಕ್ಕೆ ಜನಕ್ಕೆ ವರ್ಗಾಯಿಸುವ ನಿಟ್ಟಿನಲ್ಲಿ ಈ ಮಹತ್ವದ ಯೋಜನೆಗಳ ಅಥವಾ ಇಲ್ಲ ಇನ್ನೂ ಅದರ ಲಾಭ ನಷ್ಟದ ಲೆಕ್ಕಾಚಾರ ಇಲ್ಲ, ಕಾದಂತಹ ಜನರನ್ನ ಸಂತೃಪ್ತಿ ಪಡಿಸುವ ನಿಟ್ಟಿನಲ್ಲಿ ಈ ಯೋಜನೆಗಳ ಹೇಗೆ ಇದನ್ನು ವಿಶ್ಲೇಷಣೆ ಮಾಡೋದು? ನರೇಂದ್ರ ಮೋದಿ ಈಸ್ ನಾಟ್ ವಿಲ್ಲಿಂಗ್ ಟು ಟೇಕ್ ರಿಸ್ಕ್. ಈಗ ಅವ್ರು ಯಾವುದೇ ರೀತಿಯಾದಂತಹ ರಿಸ್ಕ್ ಅನ್ನು ತೆಗೆದುಕೊಳ್ಳಕ್ಕೆ ರೆಡಿ ಇಲ್ಲ. ನಂಬರ್ 1, ಸಂಪೂರ್ಣವಾದಂತಹ ಅಂಕಿಅಂಶ ತನ್ನ ಕೈಗೆ ಬರಲಿ ಅಂತ ಕಾಯ್ತಿರಬೇಕು. ನಂಬರ್ 2, GST ಸರಕು ಮತ್ತು ಸೇವಾ ತೆರಿಗೆ ರೋಲ್ಔಟ್ ಆದಾಗ ಆಗಬಹುದಾದ ಲಾಭಗಳೆಲ್ಲವೂ ಈ ವರ್ಷ ಸಿಕ್ಕಲ್ಲ, ಈಗ ರೋಲ್ಔಟ್ ಆದರೂ ಅದು ಬಂದರೂ ಜಾರಿಗೆ ಮುಂದಿನ ವರ್ಷ ಸಿಕ್ಕುವಂಥದ್ದು. ನಂಬರ್ 3, ಪೊಲಿಟಿಕಲ್ ಕಂಪಲ್ಷನ್ ಲೆಕ್ಕ ಹಾಕೋದ್ರೆ ಈಗ ತಕ್ಷಣಕ್ಕೆ ಅನಿವಾರ್ಯತೆ ಇಲ್ಲ, ಇನ್ನೂ ಅವರಿಗೆ 2 ಬಜೆಟ್ ಖಾಲಿ ಬಾಕಿ ಉಳ್ಕೊಂಡಿದೆ ಅವ್ರಿಗೆ. ಹಾಗಾಗಿ ಈಗ ಕೊಟ್ಟಿರುವಂತಹ ಯಾವುದೇ ಸ್ಕೀಮ್ಗಳು ಕಾಳಧನವನ್ನು ರದ್ದು ಮಾಡಿದಂತಹ ಬಂದಿದ್ದ ಲಾಭದ ವರ್ಗಾವಣೆ ಎನ್ನಲಿಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್, ಲೆಕ್ಕಾಚಾರ ಕೊಟ್ಟಿಲ್ಲ ಅನ್ನೋದು ನಮ್ಮ ಲೆಕ್ಕ ಇತ್ತು, ನಮಗೆ ನಿರೀಕ್ಷೆ ಇತ್ತು. 50 ದಿನಗಳ ರುದ್ರಮೂರ್ತಿಯವರು ಹೇಳ್ತಿದ್ರು 50 ದಿನಗಳದ ಲೆಕ್ಕಾಚಾರಕ್ಕೆ ಇನ್ನೂ 4-5 ದಿನ ಬೇಕಾಗ್ಬೋದು ಅಂತ. ಬಟ್ ಈ ಕೂಡ ಗಿವನ್ 48 ದಿನದ ಲೆಕ್ಕನೇ ಕೊಡ್ಬೋದಾಗಿತ್ತು ಬೇಕಾದ್ರೆ, ಯಾಕಂದ್ರೆ 46 ದಿನದ್ದೇ ಕೊಡ್ಬೋದಾಗಿತ್ತು, 45 ದಿನದ್ದೇ ಕೊಡ್ಬೋದಾಗಿತ್ತೇನೋ. ಬಟ್ ಆ ಲೆಕ್ಕಾಚಾರ ಅಲ್ಟಿಮೇಟ್ಲಿ ಅವ್ರು ಕೊಡಲೇಬೇಕು ಈ ದೇಶಕ್ಕೆ. ಒಂದು ದಿನ, ಇವತ್ತಲ್ಲ ನಾಳೆ ಅಥವಾ ಈ ವಾರ ಅಲ್ಲ ಮುಂದಿನ ವಾರ ಕೊಡಲೇಬೇಕು ಅವ್ರು. ಅದೇ ಇವತ್ತಿನ ನಿರೀಕ್ಷೆಗಳನ್ನು ಜನ ಇಟ್ಟುಕೊಂಡಿದ್ದಂಥ ನಿರೀಕ್ಷೆಗಳಿಗೆ ಯಾವುದಕ್ಕೂ ಕೇಂದ್ರ ಸರ್ಕಾರವಾಗಲಿ ನರೇಂದ್ರ ಮೋದಿ ಅವರಲ್ಲಿ ನಾನು ಬಾಧ್ಯಸ್ಥ ಅಂತ ಹೇಳಬೇಕಾಗಿಲ್ಲ. ಬಿಕಾಸ್ ಅದು ನಾವ್ಯಾರಿಗೂ ಹೇಳಿರಲಿಲ್ಲ. ಜನನೇ ನೀವು ಊಹಾತ್ಮಕವಾದಂತಹ ರೀತಿಯಲ್ಲಿ ಅದನ್ನೆಲ್ಲ ತಯಾರಿ ಮಾಡ್ಕೊಂಡಿದ್ರಿ ನಿರೀಕ್ಷೆಗಳನ್ನ ಅಂತ. ಬಟ್ ಫೌಂಡೇಶನ್ ಲೇ ಮಾಡಿಕೊಂಡು ಮುಂದೊಂದು ದಿನ ಮಗದೊಂದು ಇನ್ನೊಂದು ದೊಡ್ಡ ಒಂದು ಬೆಳವಣಿಗೆಗೆ ದಾರಿ ಮಾಡ್ಕೊಳ್ಳುತ್ತಿದ್ದಾರೇನೋ ಅಂತ, ಅಥವಾ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆಗಿರುವಂತಹ ಬಜೆಟ್ನಲ್ಲೇ ಒಂದಿಷ್ಟು ಯೋಜನೆಗಳನ್ನು ಹೊರಕ್ಕೆ ತರುವಂತಹ ಸಾಧ್ಯತೆ ಇದೆ. ಹಲವಾರು ಯೋಜನೆಗಳನ್ನು ಈ ದೇಶದಲ್ಲಿ ಬಜೆಟ್ನಲ್ಲೇ ತಂದರೆ ಅದಕ್ಕೆ ಗೌರವ ಮತ್ತು ಮಾನ್ಯತೆ ಹೆಚ್ಚು. ಕಾರಣ ಅದಕ್ಕೆ ಖರ್ಚಾಗುವ ಹಣ ಹಾಗೂ ಅಲೋಕೇಶನ್ಸ್ ಅನ್ನು ತೋರಿಸ್ಬೋದು, ಇಲ್ದಿದ್ರೆ ತೋರಿಸೋದು ಕಷ್ಟ. ಪ್ರಾಬಬಲಿ ಬಹಳ ದಿನ ಇಲ್ಲದೆ ಇರೋದ್ರಿಂದ ಅವರಿಗೆ ಇನ್ನು ಜಸ್ಟ್ 2 ತಿಂಗಳಿರೋದ್ರಿಂದ 1 ತಿಂಗಳಿರೋದ್ರಿಂದ ಬಜೆಟ್ ಒಳಕ್ಕೆ ಕೆಲವನ್ನ ತರ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಇನ್ನು ಬೆನಾಮಿ ವಿಚಾರದಲ್ಲಿ ನಾನು ಅವತ್ತಿಂದ ಹೇಳ್ತಾ ಇದ್ದೆ, ಬೆನಾಮಿನಲ್ಲಿ ಆಕ್ಟ್ ಬಂದಾಗಿದೆ, ಅದ್ರ ಮೇಲೆ ದಾಳಿ ಮಾಡಬೇಕೇ ಹೊರತು ದಾಳಿನ ಹೇಗೆ ಬೇಗ ತೀರ್ಮಾನ ಮಾಡ್ತೀರಿ ಅನ್ನೋದು ಅದನ್ನೇನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಬಟ್ ಇವತ್ತು ಕೊಟ್ಟಿರೋದು ಒಂದು ರೀತಿ, ಹಿ ಜಸ್ಟ್ ವಾಂಟೆಡ್ ಟು ಸೇ ಅ ಥ್ಯಾಂಕ್ಸ್. ಬಟ್ ಥ್ಯಾಂಕ್ಸ್ ಹೇಳುವ ಮಧ್ಯದಲ್ಲಿ ದೇಶವ್ಯಾಪಿ ಇಷ್ಟೊಂದು ನಿರೀಕ್ಷೆ ಹುಟ್ಟಿದ್ದರಿಂದ ಒಂದು ಚಾಕ್ಲೇಟು ಕೊಡದೆ ಹೋಗಬಾರದು ಅಂತ 2 ಚಾಕ್ಲೇಟ್ ಕೊಟ್ಟಂಗಿದೆ. ಜನ ಬಯಸಿದ್ದು ಭರ್ಜರಿಯಾದ ರವೆ ಚಿರೋಟಿ ಭೋಜನವನ್ನ. ಇವತ್ತು ಜನ ಬಯಸಿದ್ದು ಆ ಭರ್ಜರಿ ಭೋಜನವನ್ನ ಬಯಸಿದ್ರು ರಾತ್ರಿ. ಈಗ ಆದರೆ ಆ ಭೋಜನವನ್ನ ಕೊಡಲಿಕ್ಕೆ ಆಗದೇ ಇದ್ದಾಗ ನಾನು ಹಾಗೆ ಖಾಲಿ ಹೋಗ್ಬಿಟ್ರೆ ತೊಂದರೆ ಸರಿ ಹೋಗಲ್ಲ ಅಂತ ಹೇಳಿ ಒಂದು 2-3 ಚಾಕ್ಲೇಟ್ಗಳನ್ನು ಕೊಟ್ಟಂಗಿದೆ. ನಂಬರ್ 1 ಹೌಸಿಂಗ್ ಅಲ್ಲಿದೆ, ಗರ್ಭಿಣಿ ಹೆಣ್ಣುಮಕ್ಕಳದ್ದು 1-2 ಹೇಳಿದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಸೀನಿಯರ್ ಸಿಟಿಸನ್ಸ್ದು ಟ್ಯಾಕ್ಸ್ ವಿಚಾರದಲ್ಲಿ ಅಂದರೆ ಬಡ್ಡಿ ದರ ವಿಚಾರದಲ್ಲಿ ಒಂದಷ್ಟು ಹೇಳಿದ್ದಾರೆ. ಇನ್ನು ಸಣ್ಣ ವ್ಯಾಪಾರಿಗಳಿಗೆ ಒಂದಿಷ್ಟು ಗ್ಯಾರಂಟಿಗಳ ವಿಚಾರದಲ್ಲಿ ಒಂದಷ್ಟು ಹೇಳಿದ್ದಾರೆ, ರೈತರದ್ದು ಒಂದಿಷ್ಟು ಹೇಳಿದ್ದಾರೆ. ಅದೇನು ಅಂತ ನೋಡೋಣ. ಅದರ ಚಾಕ್ಲೇಟ್ಗಳು ಏನು? ನೀವು ಬಯಸಿದ್ದು ಲಾಡು, ಅದು ತಿರುಪತಿಯಲ್ಲಿ ಕೊಡ್ತಾರಲ್ಲ ದೊಡ್ಡ ಲಾಡು, ಆ ಟೈಪು. ಆದರೆ ನರೇಂದ್ರ ಮೋದಿ ದೊಡ್ಡ ಲಾಡು ಕೊಡಲಿಲ್ಲ, ಮುರಿದು ಬಿಟ್ಟು ಆ ಲಾಡುನಲ್ಲಿ ಒಂಚೂರು ಕೊಟ್ಟಿದ್ದಾರೆ. ಲಾಡು ಹಾಗೇ ಇದೆ, ಬೇರೆ ದಿನ ಕೊಡ್ಬೋದೇನೋ ಗೊತ್ತಿಲ್ಲ. ಬಟ್ ಇವತ್ತಿಗೆ ದೀರ್ಘ ನಿರೀಕ್ಷೆಯಲ್ಲಿದ್ದಂಥ ವಿಪರೀತ ಪ್ರಕಟಣೆಗಳ ಆಸೆಯಲ್ಲಿದ್ದಂಥ ಜನರಿಗೆ ಭಾಳ ದೊಡ್ಡ ಪ್ರಕಟಣೆ ಇಲ್ಲ. ಅಷ್ಟರ ಮಟ್ಟಿಗೆ ಅದನ್ನು ನಿರಾಸೆ ಅಂತ ಕರ್ಕೋಬೋದು. ಆದರೆ ನಾಳೆ ಅವು ಯಾವುವು ಬರಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇವತ್ತಿಗೆ ಅದು ನಿರಾಸೆಯೇ.
ನವೆಂಬರ್ 8ನೇ ತಾರೀಕು ಅತ್ಯಂತ ಗಂಭೀರವಾಗಿದ್ದಂತಹ ದಿನ. ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಮುಂದೆ ಒಂದು ವಾಗ್ದಾನವನ್ನ ಕೊಟ್ಟರು. 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟು. कभी कभी लगता है आज भी दुनिया के कई समृद्ध देश हैं, पढ़े लिखे फॉरवर्ड कंट्रीज हैं, उनको जब पता चलता है कि हिंदुस्तान में